ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 118ನೇ ಅಧ್ಯಾಯ 20ನೇ ವಾಕ್ಯ. ಇದು ಯೆಹೋವನ ಮಂದಿರ ದ್ವಾರ, ಇದರೊಳಗೆ ಪ್ರವೇಶ ತಕ್ಕವರು ನೀತಿವಂತರೇ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ಯೆಹೋವನ ಮಂದಿರ ದ್ವಾರ, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ಪ್ರಿಯರೇ, ಈ ಲೋಕದಲ್ಲಿ ನಾವು ನೋಡುವುದಾದರೆ ಸಾಮಾನ್ಯವಾಗಿ 5 ವಿಧವಾದ ಮಾರ್ಗಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ಮನುಷ್ಯರು ತೋರಿಸುವ ದಾರಿ, ಎರಡನೇದಾಗಿ ಕಣ್ಣಿಗೆ ಕಾಣುವ ದಾರಿ, ಮೂರನೇದಾಗಿ ಮನಸ್ಸಿಗೆ ಸರಿ ತೋರುವ ದಾರಿ, ನಾಲ್ಕನೇದಾಗಿ ಲೌಕಿಕ ದಾರಿ, ಐದನೇದಾಗಿ ದೇವರು ತೋರಿಸುವ ದಾರಿ ಅಥವಾ ದೇವರ ಮಾರ್ಗ ಎಂಬುದಾಗಿ. ಪ್ರಿಯರೇ, ನಾವು ಮೊದಲನೇ ಕಾರ್ಯವನ್ನು ನೋಡಿಕೊಳ್ಳೋಣ. ಮನುಷ್ಯರು ತೋರಿಸುವ ದಾರಿ. ಅನೇಕ ರೀತಿಯಾದಂತಹ ಮನುಷ್ಯರು ನಮಗೇನ್ ಮಾಡ್ತಾರೆ ಅಂದ್ರೆ, ಇದುವೇ ಒಳ್ಳೆ ದಾರಿ, ಇದುವೇ ಚಂದವಾದ ದಾರಿ, ಇದುವೇ ಸರಿಯಾದ ಮಾರ್ಗ ಎಂಬುದಾಗಿ ನಮಗೆ ತಿಳಿದವರು, ಬುದ್ಧಿವಂತರು, ಜ್ಞಾನವಂತರು ಅನೇಕರು ನಮಗೆ ಕಳಿಸಿಕೊಡುತ್ತಾರೆ. ಕೆಲವು ಸಮಯ ಅವರು ದೇವ ಸೇವಕರೇ ಆಗಿರಬಹುದು, ಅಧಿಕಾರಿಗಳಾಗಿರಬಹುದು, ಬಂಧು ಮಿತ್ರರಾಗಿರಬಹುದು, ಹಿರಿಯರಾಗಿರಬಹುದು, ಅಥವಾ ನಮಗೆ ಸಂಬಂಧಪಟ್ಟಂತ ಗುರುಗಳಾಗಿರಬಹುದು, ಶಿಕ್ಷಕರಾಗಿರಬಹುದು. ಇವರೆಲ್ಲರೂ ಕೂಡ ತೋರಿಸುವ ದಾರಿ, ಅದು ಮನುಷ್ಯರು ತೋರಿಸುವ ದಾರಿ, ಅದು ಮನುಷ್ಯರ ಕಣ್ಣಿಗೆ ಸರಿ ತೋರುವಂತ ದಾರಿಯಾಗಿದೆ. ಎರಡನೇದಾಗಿ ಕಣ್ಣಿಗೆ ಕಾಣುವ ದಾರಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ದಾರಿ ಯಾವುದಂದ್ರೆ, ನಾವು ನಡ್ಕೊಂಡು ಹೋಗುವಂತ ಮಾರ್ಗಗಳಿಗೆ ಕಣ್ಣಿಗೆ ಕಾಣುವುದೆಲ್ಲ ದಾರಿಯಾಗಿಯೇ ಕಾಣುತ್ತದೆ. ಈ ಮಾರ್ಗ ಚೆನ್ನಾಗಿದೆ, ಆ ಮಾರ್ಗ ಚೆನ್ನಾಗಿದೆ, ಆ ಮಾರ್ಗ ನೋಡಿದ್ರು ಚೆನ್ನಾಗಿರ್ತದೆ, ಈ ದಾರಿಯಲ್ಲಿ ನೋಡಿದ್ರು ಚೆನ್ನಾಗಿ, ಯಾವ ದಾರಿಯಲ್ಲಿ ನಡೀಬೇಕೆಂಬುದಾಗಿ, ಯಾವುದೋ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗೋಣ ಎಂಬುದಾಗಿ ನಡ್ಕೊಂಡು ಹೋಗುತ್ತೇವೆ. ಮೂರನೇದಾಗಿ ಮನಸ್ಸಿಗೆ ಸರಿ ತೋರುವ ದಾರಿ, ನಮ್ಮ ಮನಸ್ಸಿಗೆ ಸರಿ ಬೀಳುವಂತ ದಾರಿ. ಯಾವುದೋ ಆಗಿರ್ಬೋದು, ಅದು ಒಳ್ಳೆ ದಾರಿನೋ ಕೆಟ್ಟ ದಾರಿನೋ ಆಗಿರಬಹುದು, ಯಾವುದು ನಮ್ಮ ಮನಸ್ಸಿಗೆ ಬೀಳ್ತದೋ. ಕೆಲವು ಸಮಯ ನಮ್ಮ ಪರಿಸ್ಥಿತಿಗಳು ನಮ್ಮನ್ನ ಕೆಟ್ಟ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬಿಡ್ತದೆ. ಕೆಲವು ಸಮಯ ಒಳ್ಳೆ ಮನಸ್ಥಿತಿಗಳಿಂದ ಒಳ್ಳೆ ದಾರಿಯಲ್ಲಿ ನಾವು ನಡೆಯುತ್ತೇವೆ. ಅದೇ ರೀತಿಯಲ್ಲಿ ನಾಲ್ಕನೇದಾಗಿ ನಾವು ನೋಡೋದಾದ್ರೆ ಲೌಕಿಕ ದಾರಿ. ಈ ಲೋಕದಲ್ಲಿರುವಂತಹ ದಾರಿ ಅದು ಯಾವುದಂದ್ರೆ ಮೋಸಕರವಾದದ್ದು, ವಂಚನೆ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು, ಇಂಥ ಕೆಟ್ಟ ಮಾರ್ಗವೇ ಲೋಕದಲ್ಲಿರುವಂತಹ ದಾರಿ. ಪ್ರಿಯ ದೇವರ ಮಕ್ಕಳೇ, ಈ 4 ವಿಧವಾದ ದಾರಿಯನ್ನ ಕುರಿತಾಗಿ ನಾವು ಚಿಕ್ಕದಾಗಿ ನೋಡಿಕೊಂಡ್ವಿ. ಆದ್ರೆ 5ನೇ ದಾರಿ ಒಂದು ದಾರಿ ಇದೆ. ಆ ದಾರಿ ಯಾವುದಂದ್ರೆ, ಅದರಲ್ಲಿ ಪ್ರವೇಶಿಸತಕ್ಕವರು ಎಂಥವರಾಗಿರಬೇಕು, ಅದರೊಳಗಡೆ ಹೋಗುವವರಿಗೆ ಎಂಥ ಒಂದು ಕಾರ್ಯ ಇರಬೇಕೆಂಬುದಾಗಿ ನಾವು ಗಮನಿಸಿಕೊಳ್ಳಬೇಕು. ಅದರಲ್ಲಿ ಪ್ರವೇಶಿಸತಕ್ಕವರು ಇಂಥ ವಯಸ್ಸಿನವರು ಎಂಬುದಾಗಿ ಇಲ್ಲ, ಅದಕ್ಕೆ ಪ್ರವೇಶಿಸತಕ್ಕವರಿಗೆ ಇಂಥ ಗುಣಗಳಿರಬೇಕೆಂಬುದಾಗಿ ಕೆಲವು ಇದ್ದಾವೆ. ಅದಕ್ಕೆ ದೇವರ ಆತ್ಮನ ಇವತ್ತಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ನೋಡ್ರಿ, ಈ ದ್ವಾರಗಳು ಎಂಬುದಾಗಿ ನೋಡಿದ್ರೆ, ಮಂದಿರ ದ್ವಾರ ಅಂದ್ರೆ ದೇವಸ್ಥಾನದ ಒಳಗಡೆ ಹೋಗುವುದಕ್ಕೆ ಯಾರು ಬೇಕಾದ್ರೂ ಹೋಗ್ಬೋದು. ದೇವಸ್ಥಾನ ಅಂದ್ರೆ ಏನು? ದೇವರು ವಾಸಿಸುವ ಸ್ಥಳ. ಪ್ರಿಯ ದೇವರ ಮಕ್ಕಳೇ, ಚರ್ಚ್ ಒಳಗಡೆ ಯಾರು ಬೇಕಾದ್ರೂ ಹೋಗ್ಬೋದು, ಚರ್ಚ್ ಒಳಗಡೆ ಯಾರು ಬೇಕಾದ್ರೂ ಪ್ರಾರ್ಥನೆ ಮಾಡೋದು, ಒಳ್ಳೆಯವರು ಕೆಟ್ಟವರು ಯಾರು ಬೇಕಾದ್ರೂ ಚರ್ಚ್ ಒಳಗಡೆ. ನೀವು ಚರ್ಚ್ ಒಳಗಡೆ ಇದ್ದ ಮಾತ್ರಕ್ಕೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಚರ್ಚ್ಗೆ ನೀವು ಪ್ರತಿ ದಿವಸ ಬರೋದ್ರಿಂದ ಪರಲೋಕ ರಾಜ್ಯ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಚರ್ಚ್ಗೆ ನೀವು ಪ್ರತಿ ದಿವಸ ಇರೋದ್ರಿಂದ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಪ್ರಾರ್ಥನೆ ಮಾಡೋದ್ರಿಂದ, ಸೇವೆ ಮಾಡೋದ್ರಿಂದ, ಅಥವಾ ಯಾವುದೋ ಒಂದು ದೇವರ ಕಾರ್ಯಗಳನ್ನ ಮಾಡೋದ್ರಿಂದ, ಒಳ್ಳೆ ದಾನಗಳನ್ನ ಮಾಡೋದ್ರಿಂದ, ಅಥವಾ ಅನಾಥಾಶ್ರಮಗಳನ್ನ ಕಟ್ಟುವುದರಿಂದ, ಅನೇಕರಿಗೆ ನೀವು ಸಹಾಯ ಮಾಡೋದ್ರಿಂದ, ಕೆಟ್ಟು ಹೋದವರನ್ನ ಸರಿಪಡಿಸುವುದರಿಂದ, ಇವು ಎಲ್ಲ ಸಾಮಾಜಿಕ ಒಳ್ಳೆ ಕೆಲಸಗಳನ್ನ ಮಾಡುವುದರಿಂದ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಬದಲಾಗಿ ನೀವು ಪರಲೋಕ ರಾಜ್ಯಕ್ಕೆ ಪ್ರವೇಶವಾಗಬೇಕಾದ್ರೆ ನೋಡ್ರಿ, ಇದು ಯೆಹೋವನ ಮಂದಿರ ದ್ವಾರ, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ. ದೇವರ ಆತ್ಮನ ಹೇಳ್ತಾ ಇದ್ದಾನೆ, ಆ ದೇವರ ಮಂದಿರ ದ್ವಾರದಲ್ಲಿ ಅಂದ್ರೆ ಪರಲೋಕದ ಮಂದಿರದ ದ್ವಾರ ಒಂದಿದೆ. ಆ ದೇವರು ತೋರಿಸುವಂತ ದಾರಿ ಒಳಗಡೆ ಪ್ರವೇಶಿಸತಕ್ಕವರು ಎಂಥವರಾಗಿರಬೇಕಂತೆ, ಅವರು ನೀತಿವಂತರೇ ಆಗಿರಬೇಕು. ಇದೇ ಕೀರ್ತನೆಗಳಲ್ಲಿ 15ನೇ ಅಧ್ಯಾಯವನ್ನು ನೀವು ಓದಿ ನೋಡುವುದಾದರೆ 15ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ದೇವರು ಅಲ್ಲಿ ಬರೆದಿಟ್ಟಿದ್ದಾರೆ. 5 ವಾಕ್ಯಗಳಿದ್ದಾವೆ. 5 ವಾಕ್ಯದಲ್ಲಿ ನೀವು ಓದಿ ನೋಡ್ರಿ, ಕುತ್ಕೊಂಡು ಓದ್ ನೋಡ್ರಿ, ಅದರಲ್ಲಿ ಎಂಥವರು ದೇವರ ಮಂದಿರದಲ್ಲಿ ವಾಸಿಸತಕ್ಕವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅವರು ಎಂಥವರಾಗಿರಬೇಕು?
ನೀತಿವಂತರಾಗಿರಬೇಕು. ಈ ಲೋಕದಲ್ಲಿ ನೋಡೋದಾದ್ರೆ ಪ್ರಿಯರೇ, ಅನೇಕ ಪರಿಸ್ಥಿತಿಗಳಲ್ಲಿ ನಾವು ನಡ್ಕೊಂಡು ಹೋಗ್ತೇವೆ. ಆದರೆ ನಮಗೆ ಸರಿಯಾದ ಮಾರ್ಗ ಯಾವುದು, ಸತ್ಯವಾದ ಮಾರ್ಗ ಯಾವುದು, ನಿಜವಾದ ಮಾರ್ಗ ಯಾವುದು ಎಂಬುದಾಗಿ ಗೊತ್ತಿಲ್ಲದೆ ಮೂರ್ಖರ ರೀತಿಯಲ್ಲಿ ನಡೀತಾ ಇದ್ದೇವೆ. ನಾವು ನಡೆಯಬೇಕಾದ ಮಾರ್ಗ ಯಾವುದಂದ್ರೆ ಅದು ಏಸು ಎಂಬ ಮಾರ್ಗ. ಯಾಕೆಂದ್ರೆ ಯೋಹಾನ ಬರೆದ ಸ್ವಾರ್ಥ ಗ್ರಂಥದಲ್ಲಿ 14ನೇ ಅಧ್ಯಾಯದಲ್ಲಿ ಅಲ್ಲಿ 6ನೇ ವಾಕ್ಯವನ್ನು ನಾವು ಗಮನಿಸುವುದಾದ್ರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಅಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ದೇವರನ್ನ ಹೊರತುಪಡಿಸಿದ್ರೆ, ನೀವು ದೇವರನ್ನ ನಂಬಲಿಲ್ಲವಾದ್ರೆ, ನೀವು ನೀತಿವಂತರಾಗಿದ್ದರೆ ಮಾತ್ರವೇ ಅಲ್ಲಿ ಬರುವುದಕ್ಕೆ ಸಾಧ್ಯ. ನೋಡ್ರಿ, ದೇವ್ರನ್ನ ನಂಬಿರ್ಬಹುದು, ಆದ್ರೆ ನೀತಿವಂತರಾಗಿಲ್ಲ ಅಂದ್ರೆ ಏನ್ ಪ್ರಯೋಜನ? ನೀವು ದೇವರ ಮಕ್ಕಳಾಗಿರ್ಬೋದು, ಆದ್ರೆ ನೀತಿವಂತರಾಗಿಲ್ಲ ಅಂದ್ರೆ ಏನು ಪ್ರಯೋಜನ, ಏನು ಲಾಭ? ಪರಲೋಕ ರಾಜ್ಯ ನಿಮಗೆ ಸಿಗೋದಿಲ್ಲ. ನೀವು ಚರ್ಚ್ಗೆ ಹೋಗೋದ್ರಿಂದ ಪರಲೋಕ ರಾಜ್ಯ ನಿಮಗೆ ಸಿಗೋದಿಲ್ಲ. ಚರ್ಚಲ್ಲಿ ನೀವು ಒಳ್ಳೆ ಕೆಲಸ ಮಾಡೋದ್ರಿಂದ ನಿಮ್ ಪರಲೋಕ ರಾಜ್ಯ ಸಿಗೋದಿಲ್ಲ. ಪ್ರಾರ್ಥನೆ ಮಾಡೋದ್ರಿಂದ ಪರಲೋಕ ರಾಜ್ಯ ಸಿಗೋದಿಲ್ಲ. ಅಥವಾ ಏನೋ ಒಂದು ಕೆಲಸ ದೇವರ ಸೇವೆ ಮಾಡೋದ್ರಿಂದ ಪರಲೋಕ ರಾಜ್ಯ ಸಿಗೋದಿಲ್ಲ. ನೀವು ಆರಾಧನೆ ಮಾಡೋದ್ರಿಂದ ಪರಲೋಕ ರಾಜ್ಯ ಸಿಗೋದಿಲ್ಲ. ಬದಲಾಗಿ ನೀತಿವಂತಿಕೆಯಾದ ಜೀವಿತವನ್ನ ಜೀವಿಸಬೇಕು, ಪರಿಶುದ್ಧವಾದ ಜೀವಿತವನ್ನ ನೀವು ಜೀವಿಸಬೇಕು. ಅಂದ್ರೆ ದೇವರ ಕಣ್ಣಿಗೆ ಮೆಚ್ಚುವಂತ ಜೀವಿತವಾಗಿರಬೇಕು. ದೇವರು ನಮ್ಮನ್ನ ಸಭಾಸ್ ಅಂತ ಹೇಳುವಂತ ರೀತಿಯಲ್ಲಿ ಒಳ್ಳೆಯ ಒಂದು ಮಗನಾಗಿ ಮಗಳಾಗಿ ನಾವು ಜೀವಿಸಬೇಕು. ಆತನು ತೋರಿಸುವ ದಾರಿ, ಆ ಒಂದು ದಾರಿ ಒಳಗಡೆ ಹೋಗ್ಲಿಕ್ಕೆ ಪ್ರಿಯ ದೇವರ ಮಕ್ಕಳು ಏನಾಗಿರ್ಬೇಕಂದ್ರೆ, ಜೀವಬಾಧ್ಯರ ಪಟ್ಟಿಯಲ್ಲಿ, ಜೀವಬಾಧ್ಯರ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆದಿದೆಯಾ ಎಂಬುದಾಗಿ ನಮ್ಮನ್ನ ನಾವೇ ಪರೀಕ್ಷಿಸಿ ತಿಳ್ಕೊಳ್ಳಬೇಕು. ಅದು ಹೇಗೆ ತಿಳ್ಕೊಳ್ಳೋದು? ಸತ್ಯವೇದವನ್ನು ಓದುವುದರಿಂದ, ಸತ್ಯವೇದದಲ್ಲಿರುವ ವಾಕ್ಯಗಳನ್ನ ಗಮನಿಸುವುದರಿಂದ, ಆ ವಾಕ್ಯದ ಪ್ರಕಾರ ನಾವು ಜೀವನ ಮಾಡುವುದರಿಂದ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ಪರಲೋಕದ ಮಂದಿರ ದ್ವಾರದ ಒಳಗಡೆ ಪ್ರವೇಶಿಸತಕ್ಕವರು ಇಂಥವರೇ ಆಗಿರ್ಬೇಕು. ಯಾರಾಗಿರ್ಬೇಕು? ಅವರು ನೀತಿವಂತರೇ ಆಗಿರ್ಬೇಕು. ಈ ಲೋಕದಲ್ಲಿರುವಂತ ಅನೇಕ ಕಾರ್ಯಗಳನ್ನ ನಾವು ನೋಡೋದಾದ್ರೆ, ಒಂದು ಉದಾಹರಣೆ ಹೇಳ್ತೇನೆ. ಸಿನಿಮಾ ನೋಡುವುದಕ್ಕೆ ಒಂದು ವಯಸ್ಸಿದೆ. ಕೆಲವು ಸಿನಿಮಾಗಳು, ಕೆಲವು ಫಿಲಂಗಳನ್ನು ನೋಡುವುದಕ್ಕೆ ಕೆಲವು ವಯಸ್ಸನ್ನು ಇಟ್ಟಿರ್ತಾರೆ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ಅಶ್ಲೀಲ ಪದಾರ್ಥಗಳನ್ನ, ಅಶ್ಲೀಲವಾದ ಕಾರ್ಯಗಳನ್ನು ನೋಡುವುದಕ್ಕೆ 18 ವರ್ಷಕ್ಕೆ ಮೇಲ್ಪಟ್ಟಿರಬೇಕು. ಅದೇ ರೀತಿಯಲ್ಲಿ ಕೆಲವು ಕಾರ್ಯಗಳು ಚಿಕ್ಕ ಮಕ್ಕಳಿಗೋಸ್ಕರ ಇರ್ತವೆ, ಕೆಲವು ಕಾರ್ಯಗಳು ದೊಡ್ಡವರಿಗೋಸ್ಕರ ಇರ್ತವೆ, ಕೆಲವು ಕಾರ್ಯಗಳು ಕುಟುಂಬದವರಿಗೋಸ್ಕರ ಇರ್ತವೆ. ಇಂಥ ರೀತಿಯಲ್ಲಿ ಅನೇಕ ಕಾರ್ಯಗಳು ಲೋಕದಲ್ಲಿ ಇದಾವೆ. ಆದರೆ ಪರಲೋಕ ರಾಜ್ಯವು ನೀತಿವಂತರಿಗೆ ಮಾತ್ರವೇ. ಪ್ರಿಯ ದೇವರ ಮಕ್ಕಳು, ನೀವು ನೀತಿವಂತರಾಗಿದ್ರೆ ಪರಲೋಕ ರಾಜ್ಯ ನಿಮ್ಮದು. ಪರಲೋಕ ರಾಜ್ಯದ ಒಳಗಡೆ ನೀವು ಪ್ರವೇಶಿಸತಕ್ಕವರು. ಈ ದೇವರು ತೋರಿಸುವ ಮಾರ್ಗ ಬಹಳ ಇಕ್ಕಟ್ಟಾದ ಮಾರ್ಗ, ಬಹಳ ಕಷ್ಟಕರವಾದ ಮಾರ್ಗ. ಅದನ್ನು ಪರಿಪಾಲಿಸುವುದಕ್ಕೆ ಖಂಡಿತವಾಗಿಯೂ ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಬದಲಾಗಿ ಅದು ಪರಿಪಾಲಿಸುವುದಕ್ಕೆ, ಅದನ್ನು ಹಿಂಬಾಲಿಸುವುದಕ್ಕೆ ದೈವಿಕ ಕೃಪೆ ಬೇಕು, ದೈವಿಕ ಜ್ಞಾನ ಬೇಕು, ದೈವಿಕ ತಿಳುವಳಿಕೆ ಬೇಕು. ವಾಕ್ಯದ ರಹಸ್ಯಗಳನ್ನು ತಿಳ್ಕೊಂಡಿರಬೇಕು, ಯೇಸುವನ ಅರಿತವನ್ನ ಆಗಿರಬೇಕು, ಯೇಸುವನ ಹಿಂಬಾಲಿಸುವನಾಗಿರಬೇಕು, ಯೇಸುವನ ತಿಳಿದವನಾಗಿರಬೇಕು, ಯೇಸು ಎಂಬ ಮಾರ್ಗದಲ್ಲಿ ನಡೆಯುವವನಾಗಿರಬೇಕು. ಯೇಸು ಎಂಬ ಮಾರ್ಗವೇ ಸತ್ಯವಾದ ಮಾರ್ಗ. ಈ ಲೋಕದಲ್ಲಿ ಪರಲೋಕಕ್ಕೆ ನಾವು ಹೋಗಬೇಕಾದ್ರೆ ಯೇಸುವನ್ನ ಹರಿತಿರಬೇಕು. ನೋಡ್ರಿ, ಪರಲೋಕ ರಾಜ್ಯದಲ್ಲಿ ಎಲ್ಲರೂ ಪ್ರವೇಶ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಪರಲೋಕ ರಾಜ್ಯ ಸಿಗೋದಿಲ್ಲ, ಎಲ್ಲರಿಗೂ ಪರಲೋಕ ರಾಜ್ಯ ಸೀಮಿತವಾಗಿಲ್ಲ. ಬದಲಾಗಿ ಆ ಪರಲೋಕ ರಾಜ್ಯದೊಳಗೆ ಪ್ರವೇಶಿಸತಕ್ಕವರು ನೀತಿವಂತರು, ಪರಿಶುದ್ಧರು, ನಿಷ್ಕಪಟರು, ಯಾವುದೇ ಪಾಪವಿಲ್ಲದವರು, ದೋಷವಿಲ್ಲದವರು ಮಾತ್ರವೇ ಆ ಒಳಗಡೆ ಹೋಗುವುದಕ್ಕೆ ಸಾಧ್ಯ ಪ್ರಿಯರೇ. ದೇವರ ರಾಜ್ಯದಲ್ಲಿ ಸೇರುವುದಕ್ಕೆ ಸಾಧ್ಯ ಪ್ರಿಯರೇ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ ಈ ವಾಕ್ಯವನ್ನ ಕೇಳುವಂತ ನಿನ್ನ ಮುದ್ದು ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಸ್ವಾಮಿ, ಹೌದು ದೇವರೇ, ಇದು ಯೆಹೋವನ ಮಂದಿರ ದ್ವಾರವು, ಇದರೊಳಗೆ ಪ್ರವೇಶಿಸತಕ್ಕವರು ನೀತಿವಂತರೇ ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. 5 ವಿಧವಾದ ಮಾರ್ಗಗಳನ್ನು ಕುರಿತಾಗಿ ಸ್ವಾಮಿ, ಮನುಷ್ಯರು ತೋರಿಸುವ ದಾರಿ, ಕಣ್ಣಿಗೆ ಕಾಣುವ ದಾರಿ, ಮನಸ್ಸಿಗೆ ಸರಿ ತೋರುವ ದಾರಿ, ಲೌಕಿಕ ದಾರಿ, ದೇವರು ತೋರಿಸುವ ದಾರಿ ಎಂಬ 5 ವಿಧವಾದ ದಾರಿಯನ್ನು ಕುರಿತಾಗಿ ಸ್ವಾಮಿ, 5 ವಿಧವಾದ ಮಾರ್ಗವನ್ನು ಕುರಿತಾಗಿ ಕರ್ತನೆ ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.